ನಿಮ್ಮ ಕೈ ಮತ್ತು ಕಾಲುಗಳನ್ನು ಕ್ರಾಸ್ ಮಾಡಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಿನ ಜೊತೆ ನಿಮ್ಮ ಮನಸ್ಸನ್ನು ಜೋಡಿಸಿ. ಉಸಿರು ಒಳಗಡೆ ಬರುವುದು ಮತ್ತು ಹೊರಗಡೆ ಹೋಗೋದನ್ನು ಫೀಲ್ ಮಾಡಿ. ನಿಮ್ಮ ಧ್ಯಾನವನ್ನು ಪೂರ್ತಿಯಾಗಿ ಉಸಿರಿನ ಮೇಲೇ ಇಡಿ. ಇದ್ರ ಮಧ್ಯೆ ತುಂಬ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. ಆದರೆ ನೀವು ನಿಮ್ಮ ಮನಸ್ಸನ್ನು ಉಸಿರಿನ ಮೇಲೆ ಕೇಂದ್ರೀಕರಿಸಿ ಇರಿ. ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಾಕಿಂಗ್ ಮೆಡಿಟೇಷನ್. ಇದನ್ನು ಯಾವ ಥರ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ಡೆಮೋನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಫಾರ್ ವಾಕಿಂಗ್ ಮೆಡಿಟೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇ ನಿಮಗೆ ಪಾತ್ ಕಾಣಿಸ್ತಾ ಇದೆಯಲ್ಲ, ಈ ಪಾತ್ರಾಗಿರುತ್ತೆ ನಾನು ವಾಕ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಿಮ್ಮ ಕೈಗಳನ್ನು ಮುಂದೆ ತಗೊಂಡು ನಿಮ್ಮ ಬ್ರೆತ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಸೊ ಇದು ವಾಕಿಂಗ್ ಮೆಡಿಟೇಷನ್. ಸೊ ನಾವು ವಾಕಿಂಗ್ ಮೆಡಿಟೇಷನ್ ಮಾಡಬೇಕಂದಾಗ ಮೇನ್ ಫೋಕಸ್ ನಮ್ಮದು 6 ಫೀಟ್ ದೂರ ಇರಬೇಕು ನಮ್ಮ ಕಣ್ಣು. ಫುಲ್ ಟಾಪನ್ನು ಕೂಡ ನೋಡ್ಬೋದು, ಕೆಳಗಡೆನೂ ಕೂಡ ನೋಡ್ಬೋದು. ಹತ್ರದಲ್ಲಿ 6 ಅಡಿ ದೂರದಲ್ಲಿ ಇರಬೇಕು. ಇನ್ ಕೇಸ್ ಆಪೋಸಿಟ್ ಯಾರೋ ಬರ್ತಾ ಇದ್ದಾರೆ, ಇಲ್ಲ ನಾಯಿ ಬರ್ತಿದೆ, ಏನೋ ಒಂದು ಸ್ವಲ್ಪ ಇನ್ ಕೇಸ್ ಬರ್ತಿದೆ, ನಾವು ಸ್ವಲ್ಪ ಪಾತ್ರ ಚೇಂಜ್ ಮಾಡ್ಬೋದು ಇಮಿಡಿಯೇಟ್ಲಿ. ಸೊ ಹಾಗಾಗ್ಬಿಟ್ಟು 6 ಫೀಟ್ ಡಿಸ್ಟೆನ್ಸ್ ನಮ್ಮದು ಕೈ ಇರಬೇಕು. ನೆಕ್ಸ್ಟ್ ನಾವು ಬ್ರೆತ್ ಏನು ಕಾಲು ಇರ್ತೀವಿ ನಾವು ಅವೇರ್ನೆಸ್ ಇರಬೇಕು. ಇನ್ಸ್ಟೆಂಟ್ ಈಗ ಏನು ಪ್ರೆಸೆಂಟ್ ಮೂಮೆಂಟ್ ಇದೆ, ಆ ಪ್ರೆಸೆಂಟ್ ಮೂಮೆಂಟನ್ನು ನಾವು ಮೆನ್ಷನ್ ಮಾಡ್ತಾ ಇರಬೇಕು. ಸೊ ಸುತ್ತಮುತ್ತ ತುಂಬ ನಾಯ್ಸ್ ಇರುತ್ತೆ, ಓಡಾಡ್ತಿರ್ತಾರೆ, ಜನ ಇರುತ್ತೆ, ಗಿಡ ಇರುತ್ತೆ, ಸೌಂಡ್ ಬರ್ತಿರುತ್ತೆ. ಸೊ ಎಲ್ಲದೂ ನ್ಯಾಚುರಲ್ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನೀವು ನಿಮ್ಮದು ಈ ಪ್ರೆಸೆಂಟ್ ಮೂಮೆಂಟ್ನ ಫೀಲ್ ಮಾಡಬೇಕು. ಸೊ ನೀವು ಪ್ರತಿಯೊಂದು ಹೆಜ್ಜೆ ಕೂಡ ಇರ್ಬೇಕಾದ್ರೆ ನೀವು ಫೀಲ್ ಆಗ್ತಾ ಇರಬೇಕು. ಹೌದು, ನಾನು ಕಾಲು ಇಟ್ಟಿದ್ದೀನಿ, ಲೆಫ್ಟ್ ಇಟ್ಟಿದ್ದೀನಿ, ರೈಟ್ ಇಟ್ಟಿದ್ದೀನಿ, ಹೌದು, ಲೆಫ್ಟು ರೈಟು. ಸೊ ನಿಮಗಿದು ಪ್ರೆಸೆಂಟ್ ಎಲ್ಲ ಕೂಡ ಮೂವ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಇದನ್ನು ಫೀಲ್ ಮಾಡಬೇಕು. ಸೊ ಚಪ್ಪಲಿ ಹಾಕೊಂಡು ಮಾಡ್ಬೋದು, ಈ ಥರ ಬೇರ್ ಫುಟಲ್ಲೂ ಮಾಡ್ಬೋದು. ಸೊ ನೀವು ಬೇರ್ ಫುಟಲ್ಲಿ ಮಾಡಿದ್ರೆ ಏನು ಯೂಸ್ ಆಗಿರುತ್ತೆ ಅಂತಂದರೆ, ಸೊ ಯು ಕ್ಯಾನ್ ಫೀಲ್ ಇಟ್. ಹೌದು, ನಾನು ಟಚ್ ಮಾಡ್ತಾ ಇದ್ದೀನಲ್ಲ, ಹೌದು, ಐ ಕ್ಯಾನ್ ಫೀಲ್ ಇಟ್, ನಾನು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದೀನಿ. ಸೊ ನಿಮಗಿದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಸೊ ನೀವು ಕೈ ಈ ಥರ ಮುಂದೆ ಇಟ್ಕೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಇರುತ್ತೆ. ಸೊ ನಾರ್ಮಲಾಗಿ ನೀವು ಈ ಥರ ಕೈ ಬಿಟ್ಟು ಕೂಡ ಮಾಡ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಬಟ್ ನೀವೇನಂತಂದರೆ ಈ ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅದು ನೀವು ಫೀಲ್ ಮಾಡ್ತಾ ಇರಬೇಕು. ಇವಾಗ ನಿಮ್ಮ ಬ್ರೆತ್ ಏನಿದೆ ನಾಸ್ಟ್ರಿಲ್ ಇದೆಯಲ್ಲ, ಸೊ ನೀವು ಉಸಿರಾಡ್ತಾ ಇರ್ತೀರ, ಸೊ ಅದನ್ನು ಕೂಡ ನೀವು ಫೀಲ್ ಮಾಡ್ತಾ ಹೋಗ್ಬೋದು. ಸೊ ಇದು ವಾಕಿಂಗ್ ಮೆಡಿಟೇಷನ್ ಅಂತೇಳಿ. ಇನ್ನೂ ತುಂಬ ಥರದ ಮೆಡಿಟೇಷನ್ ಟೈಪ್ಸ್ ಇದೆ, ನಾನು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಇವಾಗ ನಾವು ಹೋಗ್ತಿರುವಂಥದ್ದು ಪಗೋಡ. ಪಗೋಡ ನೇಮ್ ಬಂದು ಬೋಧಿ ರಶ್ಮಿ ಪಗೋಡ ಅಂತೇಳಿ 2016ರಲ್ಲಿ ಓಪನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ಚೆಕ್ ಮಾಡೋಣ.
ನೀವಿಲ್ಲಿ ನೋಡ್ತಾ ಇದ್ದೀರಾ ಬುದ್ಧರ ಮೂರ್ತಿ ಇದೆ, ಚಿಕ್ಕದು. ಇಲ್ಲಿ ಒಟ್ಟು 1008 ಬುದ್ಧ ಮೂರ್ತಿಗಳಿದೆ. ಈ 1008ನ ತುಂಬ ಒಳ್ಳೆ ನಂಬರ್ ಅಂತ ನಂಬ್ತಾರೆ, ಮತ್ತು ಇದು ಒಳ್ಳೆಯದು ಕೂಡ. ಹಾಗೆ ನೀವು ನೋಡ್ಬೋದು ಸುತ್ತ ಏನು ಸ್ತೂಪ ಸುತ್ತ ಕೂಡ ಇಟ್ಟಿದ್ದಾರೆ. ಅದೇ ಥರ ನೀವು ಮೇಲೆ ನೋಡಿದರೆ ಇಲ್ಲಿ ಗೋಲ್ಡನ್ ಪ್ಲೇಟ್ಸ್ ಹಾಕಿದ್ದಾರೆ. ಸೊ ಆ ಗೋಲ್ಡನ್ ಪ್ಲೇಟಲ್ಲಿ ತ್ರಿಪಿಟಕನ ಬರೆದಿದ್ದಾರೆ. ಆ ತ್ರಿಪಿಟಕ ಇರೋಂಥ ಪ್ಲೇಟ್ಸ್ ಎಲ್ಲ ಇಲ್ಲಿದೆ. ಇದು ಆ್ಯಕ್ಚುಲಿ ಗೋಲ್ಡನ್ ಲೇಪನ ಆಗಿದೆ, ಅದಕ್ಕೂ ಚಿನ್ನದ ಲೇಪನವನ್ನು ಮಾಡಿದ್ದಾರೆ. ಸೊ ಪೂರ್ತಿ ನೀವು ತ್ರಿಪಿಟಕ ಇದರಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಬಂತಿಯವರು ಕೂತಿರ್ತಾರೆ, ಅವ್ರು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ಯಾವ ಥರ ಮೆಡಿಟೇಷನ್ ಮಾಡಬೇಕು ಅಂತೇಳಿ. ಸೊ ಅದೇ ಥರ ಮುಂದುವರೆದು ಎಲ್ಲರೂ ಇಲ್ಲಿ ಮೆಡಿಟೇಟರ್ಸ್ ಎಲ್ಲ ಕೂತ್ಕೊತಾರೆ. ಮೇಲೆಲ್ಲ ಮುಗ್ದಾದ್ಮೇಲೆ ಸೊ ಕೆಳಗಡೆ ಇದು ಅಪ್ಪರಿಗೆ ಬರಬೇಕು. ಇಲ್ಲಿ ಈ ಬೇಸಲ್ಲಿ ಲೆಫ್ಟ್ ರೂಮ್ ಇರುತ್ತೆ. ಇಲ್ಲಿ ಬಲಗಡೆ ನಮ್ಮದು ನೇಮ್ಗಳು ಹಾಕಿರ್ತಾರೆ, ಯಾರೆಲ್ಲ ಬಂದಿದ್ದಾರೆ ಮೆಡಿಟೇಷನ್ಗೋಸ್ಕರ ಅವ್ರದ್ದು, ಆ ಬ್ಯಾಚಿಂದು. ಸೊ ನೋಡ್ತಾ ಇದ್ರೆ ಮುಂದೆ ಹೋದರೆ ಇಲ್ಲಿ ನಮಗೋಸ್ಕರ ಒಂದು ರೂಮ್ನ ಅಲಾಕೇಟ್ ಮಾಡಿರ್ತಾರೆ. ಆ ರೂಮ್ ಒಳಗಡೆ ನಮಗೆ ಒಂದು ಬೆಡ್ ಸಿಗುತ್ತೆ ಕೂರೋದಕ್ಕೆ ಅಂತ ಹೇಳಿ. ಸೊ ನಾವಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಬೇಕು, ಮತ್ತು ಡೋರ್ ಲಾಕ್ ಮಾಡ್ಕೊಬೇಕಾಗತ್ತೆ. ಸೊ 1 ಅವರ್ ಸೆಷನ್ ಇರುತ್ತೆ. ಸೊ 1 ಅವರ್ ಸೆಷನ್ನಲ್ಲಿ ನಾವು ಪೀಸ್ಫುಲ್ಲಾಗಿ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡ್ಬೋದು, ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅದಾದಮೇಲೆ ನಾವು ನೋಡ್ಬೋದು, ನೀವು ರೂಮ್ ಚೆಕ್ ಮಾಡಿ, ತುಂಬ ಅಲ್ಲಿ ವೆಂಟಿಲೇಷನ್ ಇರುತ್ತೆ ಗಾಳಿ ಬರೋದಕ್ಕೆ. ಸೊ ರೂಮ್ ಲಾಕ್ ಮಾಡ್ಕೊಂಡ್ಬಿಟ್ಟು ಯಾವುದೇ ಥರದ ಡಿಸ್ಟರ್ಬೆನ್ಸ್ ನಾಯ್ಸು ಇರೋದಿಲ್ಲ. ಹಾಗೆ ಮುಂದುವರೆದು ಅದೇ ಥರದ ರೂಮ್ಗಳು ಆ ಫುಲ್ ಅಪ್ಪರ್ ಏನಿದೆ ಆ ಇದರಲ್ಲಿ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ನಮ್ಮದು ಬ್ಯಾಚರ್ ಬಂದಿದ್ದಾರೆ, ಅವರು ನೇಮ್ ಹಾಕಿದ್ದಾರೆ. ಇಲ್ಲಿ ನನ್ನ ನೇಮ್ ಇದೆ ಮೋಹನ್ ಸುಭಾಸ್ ಅಂತ ಹೇಳಿ. ಸೊ ಆಚಾರ್ಯ ಹಾಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಕಡೆ ಬಂದರೆ ಈ ಕಡೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ ನಮ್ಮ ಜೊತೆ ಬಂದಿರೋ ಅಂಥವ್ರು. ಈಗ ವಿಡಿಯೋಗ್ರಾಫರ್ ಏನಿದ್ದಾರೆ ಅವ್ರ ನೇಮ್ ಇದು. ಸೊ ಈ ಅಪ್ಪರ್ ಏನಿದೆ ಇಲ್ಲಿ ಜೆಂಟ್ಸಿಗೆ ಅಲೋಕೇಟ್ ಮಾಡಿರ್ತಾರೆ. ಸೊ ಈಗ ನಾವು ಕೆಳಗಡೆ ಇದಕ್ಕೆ ಹೋಗ್ತಾ ಇದ್ದೀವಿ, ಲೋವರು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಲೇಡೀಸಿಗೆ ಅಲೋಕೇಟ್ ಮಾಡಿರ್ತಾರೆ, ಅವ್ರದ್ದು ಕೂಡ ನೇಮ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಯಾವ್ಯಾವ ರೂಮಲ್ಲಿ ಯಾರ್ಯಾರು ಕೂರಬೇಕು ಅಂತ ಹೇಳಿ. ಈ ಕ್ಯಾನ್ ಚೆಕ್ L1 L2 L3 ಆ ಥರ ಮೆನ್ಷನ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಸೇಮ್ ಫೆಸಿಲಿಟಿ ಏನು ಮೇಲಿತ್ತು ಅಪ್ಪರಲ್ಲಿ, ಲೋವರಲ್ಲಿ ಕೂಡ ಅದೇ ಇರುತ್ತೆ. ಸೇಮ್ ರೂಮ್ಗಳು, ಬೆಡ್ ಇರುತ್ತೆ, ವೆಂಟಿಲೇಷನ್ ಎಲ್ಲ ಇರುತ್ತೆ. ಎರಡೂ ಬದಿಲೂ ಹಾಕಿರ್ತಾರೆ ನೇಮ್ಗಳು. ಅವರ ನೇಮ್ ಎಲ್ಲಿ ಬರುತ್ತೆ, ಯಾವ ರೂಮ್ ಅಂತ ಹೇಳಿ ನೋಡ್ಕೊಂಡು ಕೂತ್ಕೊಬೇಕು. ಈಗ ಫುಲ್ಲು ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇದು ಆಚಾರ್ಯ ಹಾಲ್ ಅಂತೇಳಿ. ಈ ಬಿಲ್ಡಿಂಗ್ನ ಕಟ್ಸಿದ್ರಲ್ಲ ಬುದ್ಧರಕ್ಕಿಂತ ಬಡೆ ಬಂತೇಜಿ ಅವರು, ಸೊ ಅವ್ರ ನೆನಪಿಗೋಸ್ಕರ ಇಲ್ಲಿ ಒಂದು ಸ್ಟ್ಯಾಚು ಇದೆ. ಇದು ಸುತ್ತ ಮೆಡಿಟೇಷನ್ ಮಾಡಲಿಕ್ಕೆ ಅಂತೇಳಿ ಜಾಗ ಮಾಡಿದ್ದಾರೆ. ಇವರೇ ಬಡೆ ಬಂತೇಜಿ, ಬುದ್ಧರಕ್ಕಿಂತ ಬಡೆ ಬಂತೇಜಿ. ಇದು ಕೆಳಗಡೆ ಇರೋಂಥ ಮೆಡಿಟೇಷನ್ನು ಸೆಂಟರು. ಇಲ್ಲಿ ನಮಗೆ ಸುತ್ತಲೂ ಕೂಡ ಮೆಡಿಟೇಷನ್ ಮಾಡಲಿಕ್ಕೆ ಅಂತೇಳಿ
ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ನಮಗೆ ಅಲೋಕೇಟ್ ಮಾಡಿರುವಂಥ ಪ್ಲೇಸಲ್ಲಿ ಹೋಗಿ ನಾವು ಕೂತ್ಕೊಬೇಕು. ನಿಮ್ಮ ಕೈ ಮತ್ತು ಕಾಲುಗಳನ್ನು ಕ್ರಾಸ್ ಮಾಡಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಿನ ಜೊತೆ ನಿಮ್ಮ ಮನಸ್ಸನ್ನು ಜೋಡಿಸಿ. ಉಸಿರು ಒಳಗಡೆ ಬರೋದು ಮತ್ತು ಹೊರಗಡೆ ಹೋಗೋದನ್ನು ಫೀಲ್ ಮಾಡಿ. ನಿಮ್ಮ ಧ್ಯಾನವನ್ನು ಪೂರ್ತಿಯಾಗಿ ಉಸಿರಿನ ಮೇಲೇ ಇಡಿ. ಇದ್ರ ಮಧ್ಯೆ ತುಂಬ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ, ಆದರೆ ನೀವು ನಿಮ್ಮ ಮನಸ್ಸನ್ನು ಉಸಿರಿನ ಮೇಲೆ ಕೇಂದ್ರೀಕರಿಸಿ ಇರಿ. ಈ ಥರ ಒಂದು ಎನ್ವೈರನ್ಮೆಂಟಲ್ಲಿ ಮೆಡಿಟೇಷನ್ ಮಾಡೋದು ತುಂಬ ಕಾಮ್ ಅನಿಸುತ್ತೆ. ನೀವು ಮೆಡಿಟೇಷನ್ಗೆ ಹೊಸಬ್ರಾಗಿದ್ದರೆ ಮೊದಲು ಟ್ರೈ ಮಾಡಿ. ನಿಮ್ಮ ಬ್ರೆತ್ ಕೌಂಟನ್ನು ನೀವು ಕೌಂಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಲೈಕ್ ಉಸಿರು ಒಳಗಡೆ ಬರೋದು ಮತ್ತು ಹೊರಗಡೆ ಹೋಗೋದು. ಯು ಕ್ಯಾನ್ ಕೌಂಟ್ 1, 2, 3, 4 ಆ ಥರ ಕೌಂಟ್ ಮಾಡ್ಬೋದು. ಇಲ್ಲ ಅಂತಂದರೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಒಟ್ಟು ನಿಮ್ಮ ಪೂರ್ತಿ ಕಾನ್ಸಂಟ್ರೇಷನ್ನು ನಿಮ್ಮ ಉಸಿರಿನ ಮೇಲೆ ಇರಬೇಕು. ನಿಮ್ಮ ತಲೆ ಒಳಗಡೆ 1000 ವಿಚಾರಗಳು ಬಂದು ಹೋಗ್ತಾ ಇರುತ್ತೆ, ಅದ್ರ ಕಡೆ ನೀವು ಗಮನ ಹರಿಸ್ಬೇಡಿ. ನಿಮ್ಮ ಪೂರ್ತಿ ಏನಿದೆ ಫೋಕಸ್ ಅದು ನಿಮ್ಮ ಉಸಿರಿನ ಮೇಲೆ ಇರಬೇಕು. ಸೊ ಆಟೋಮೆಟಿಕ್ಕಾಗಿ ನಿಮ್ಗೆ ಏನು ನಿಮ್ಮ ತಲೆಯಲ್ಲಿ ಬರ್ತಿರುತ್ತೆ ಥಾಟ್ಸು ಅದೆಲ್ಲ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಮೇನ್ ಫೋಕಸ್ ನಿಮ್ಮ ಉಸಿರಿನ ಮೇಲೆ ಇರಬೇಕು. ಇದು ಬೋಧಿ ರಶ್ಮಿ ಪಗೋಡ. ಸೊ ಇದ್ರೊಳಗಡೆ ಮೆಡಿಟೇಟ್ ಮಾಡ್ತಾರೆ. ಸೊ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ, ಮಾಡ್ತಿರ್ತಾರೆ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ 1 hour ಸೆಷನ್ ಇರುತ್ತೆ. ಸೊ ರೂಮ್ ಒಳಗಡೆ ನಾವು ಡೋರ್ ಲಾಕ್ ಮಾಡಿ ಕೂತ್ಕೊಂಡ್ಬಿಟ್ರೆ 1 hour ತನಕ ನಮಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಸೊ ನೀವು ನಿಮ್ಮ ಬ್ರೆತ್ ಮೇಲೆ ಕಾನ್ಸಂಟ್ರೇಟ್ನ ಮಾಡ್ಬೋದು. ಸೊ ಬೆಸ್ಟ್ ಇದೆ ಆ್ಯಕ್ಚುಲಿ. ಪಗೋಡ ಒಳಗಡೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಈಗ ನಾನು ನಿಮಗೆ ಹೇಳ್ಬೋದು ಅಷ್ಟೇ, ಬಟ್ ಅದನ್ನು ಫೀಲ್ ಇದೆಯಲ್ಲ ಅದನ್ನು ನೀವು ಬಂದು ಚೆಕ್ ಮಾಡಬೇಕಾಗುತ್ತೆ. ನಮೋ ಬುದ್ಧಾಯ.